ನಾನು ರವಿ ಏನ್ ರವಿ ಅಂದೆ ರವಿ ವಯಸ್ಸ ಕೇಳಿಸ್ತು. ಏನಂತಂದ್ರು? ಅಯ್ಯೋ ನಾನ್ ಸತ್ತೋಯ್ತೀನಿ ಅದಕ್ಕೆ ಅನ್ನೋ ತರ ಅಂದ್ರು ಕಣ್ರಿ. ನೀನ್ ಕರೆಕ್ಟಾಗಿ ಕೇಳೋದ್ರಲ್ಲಿ ಯಾವ ನಂಬರ್ ಇಂದಾನೆ ಅಯ್ಯಪ್ಪ ಕಳ್ಸ ಓದಿ ಬಿಡ. ಆಯ್ತು ಸಮಾಧಾನ ಮಾಡ್ಕೊ ಬರ್ತಿ. ಈಗ ಸತ್ತೋಯ್ತೀನಿ ಅಂದಾರಲ್ಲ ಸಾಯಲ್ಲ ಸಾಯಲೇಬೇಕು ಅಂತ ಡಿಸೈಡ್ ಮಾಡಿದ್ರು ಸತ್ತೋಲ್ಲಿ ತಲೆ ಕೆಡ್ಸ್ಕತಿಯ. ಅಲ್ಲ ಕಣ್ರಿ ನಾನ್ ರವಿಯನ್ನೇ ಅನ್ಕೊಂಡೆ. ರವಿ ಅಲ್ಲ ಅಂತ ಹೇಳ್ತೇನೆ ಅವ್ನು ನಾನಲ್ಲ ಅಂತ ಹೇಳ್ತೇನೆ. ನಾನ್ ಫೋನ್ ಮಾಡಿ ನಾರ್ಮಲ್ ಆಗಿ ಮಾತಾಡ್ತಾವ್ರಿ ನೀನೇನ ಭಯ ಪಡಿಸ್ತೀಯಲೇ? ನಿಜ ನನಗ್ ಭಯ ಆಯ್ತು. ಹಲೋ ಭಾರತಿ ಅವ್ರೆ, ಇಲ್ಲಿ ನಿಮ್ ಮನೆ ಹತ್ರ ಯಾವ್ದು ದೇವಸ್ಥಾನ ಇದೆ? ಆಂಜನೇಯ ಸ್ವಾಮಿ ದೇವಸ್ಥಾನ ಐತೆ. ಅಲ್ಲೋಗಿ ತಾಯ್ತ ಕಟ್ಸ್ಕೊಂಬಿಡಿ, ಎಲ್ಲ ಸರಿ ಹೋಗುತ್ತೆ. ಯಾರು ಅದು? ನೋಡ್ರಿ ಇದೇ ವಯಸ್ಸು. The person you have called is speaking to someone else. ಹಲೋ ಹಲೋ, ಏನ್ ಇಷ್ಟೊಂದು ಬಿಸಿ ಫೋನು? ಯಪ್ಪ ದೇವ್ರೆ, ನನ್ಗೆ ನನ್ ಫೋನೇ ಯಪ್ಪ ದೇವ್ರೆ, ಯಾರೋ ಕಸ್ಟಮರ್ ಫೋನ್ ಮಾಡಿದ್ರಿ. ಹೇಳಿ ರವಿ. ಹಲೋ ಹಲೋ ಹಲೋ, ಯಾಕೆ ಅಳ್ತಾ ಇದೀಯಾ? ಹಲೋ ಏ ರವಿ, ಯಾಕೆ? ನನ್ ಕೈಲಿ ಆಯ್ತಾ ಇಲ್ಲ. ತಮಾಷೆ ಮಾಡ್ಬೇಡ, ಹೇಳ್ ರವಿ, ಕಸ್ಟಮರ್ ಅವ್ರೆ. ಹೇಳ್ತೀನಿ, ಕಟ್ ಮಾಡ್ಬೋದು ಫೋನ್ನ. ಇಲ್ಲ ಹೇಳು. ತಾಳಿ ಕಟ್ಟಿದ್ರೆ ಗಂಡ, ರಾಖಿ ಕಟ್ಟಿದ್ರೆ ತಂಗಿ, ಹೂ ಕಟ್ಟಿದ್ರೆ ಮಾಲೆ, ಗುಡಿ ಕಟ್ಟಿದ್ರೆ ನೆಲೆ. ಬರೀ ಜೀವನದಲ್ಲಿ ಕಟ್ಟು ಬಿಕ್ಕಟ್ಟುಗಳೇ ಆಗ್ಬಿಟ್ಟೈತೆ, ಆದ್ರೆ ಜೀವನದ ಅರ್ಥನೇ ಬೇರೆ. ಎರಡೆರಡು ಲೈನಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಏನಾಯ್ತು ರವಿ? ಆಗ್ಬಾರ್ದೆಲ್ಲ ಆಗೋಯ್ತು. ಯಾಕೋ ರಶ್ ಏನಾರು ಬೈದ್ಲಾ? ಯಾಕೆ ಬೈದ್ಲು? ಅದನ್ನ ಹೇಳಕ್ಕಾಗಲ್ಲ ಇಲ್ಲಿ ಫೋನಲ್ಲಿ. ಅದೇನ್ ಸರಿಯಾಗಿ ಹೇಳ್ ರವಿ. ಹೇಳ್ತೀನಿ, ಜೀವನ ಅಂದ್ರೆ ಇಷ್ಟೇ. ತೊಟ್ಲು ಕಟ್ಟಿದ್ರೆ ಆರಂಭ, ಚಟ ಕಟ್ಟಿದ್ರೆ ಅಂತ್ಯ, ಇಷ್ಟೇ ಲೈಫು. ಅದ್ ಯಾಕಂಗ್ ಮಾತಾಡ್ತಾ ಇದೀಯಾ? ಯಾಕೆ, ಏನಾಯ್ತು? ಇಂಥದಕ್ಕೆ ಇಂಥದ್ದು ಅದಕ್ಕೆ ಕಾಣತ್ ಅದಕ್ಕೆ ಅಂತ ಹೇಳು, ಕರೆಕ್ಟಾಗಿ ನಂಬ್ತೀನಿ. ಏನಾಯ್ತು ರವಿ? ನನ್ಗೆ ಯಾರಿಗೂ ಈಗ ನಂಬ್ಸೋ ಅವಶ್ಯಕತೆ ಇಲ್ಲ. ನಾನು ಬೇಕು ಅಂದ್ರೆ ನಂಬ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ಆಯ್ತು ಸರಿ, ಹೇಳು, ನಂಬ್ತೀನಿ. ಹೇಳು, ನೀನ್ ಏನ್ ಹೇಳಿದ್ರು ನಾನು ನಂಬ್ತೀನಿ. ಹೇಳು. ಬೇಡ, ನಂಬೇಡಿ, ನನ್ನ ಯಾರು ನಂಬೇಡಿ. ಎಲ್ಲಿದ್ಯೋ? ಜನಗಳಿಂದ ದೂರ ಇದ್ದೀನಿ, ನೆಮ್ಮದಿ ಬೇಕು ಅಂತ. ನಾನು ಕ್ಷಮಿಸ್ಬಿಡಿ. ತಿಕ್ಲು ಮಾತಾಡ್ದಂಗ್ ಮಾತಾಡ್ಬೇಡ. ಅದೇನು ಕೇಳು, ಎಲ್ಲಿದ್ಯಾ? ಹೇಳಲಿಲ್ವಾ, ಜನಗಳಿಂದ ದೂರ ಇದ್ದೀನಿ. ಇನ್ ಸ್ವಲ್ಪ ಹೊತ್ತು ಈ ಪ್ರಪಂಚದಿಂದನೇ ದೂರ ಹೊರಟೋಗ್ಬೇಕು ಅಂತ ಇದ್ದೀನಿ. ರವಿ ಒಳ್ಳೆ ತಿಕ್ಲು ಮಾತಾಡ್ದಂಗ್ ಮಾತಾಡ್ಬೇಡ. ಯಾಕೋ? ಇರೋ ರಶಕ್ ಫೋನ್ ಮಾಡ್ತೀನಿ. ಮಾಡಿ ಇಡ್ತು ಅಂದ್ರೆ ನಾನು ಸ್ವಿಚ್ ಆಫೇ ಮಾಡ್ಕೊಂಡ್ಬಿಡ್ತೀನಿ. ರವಿ, ಹಂಗೆಲ್ಲ ಆಡ್ಬಾರ್ದು. ಏನೇ ಇದ್ರು ಮನೆಗ್ ಬಂದು ಚಾಲು ಮಾಡ್ಕೊ. ಆಗಲ್ಲ. ಯಾಕ ರವಿ, ಏನಾಯ್ತು? ಇಂಥದಕ್ಕೆ ಅಂತ ಹೇಳು. ಆಯ್ತು, ಹೇಳಿದ್ರೆ ಬೈಬಾರ್ದು. ಇಲ್ಲ ಬೈಯಲ್ಲ, ಹೇಳು. ಯಾಕೆ ಬೈತೀನಿ? ಏನು ಅನ್ಕೋಬಾರ್ದು. ಇಲ್ಲ ಹೇಳು. ಇಷ್ಟು ದಿವಸ ನಾನು ಹೆಂಗ್ ಮಾತಾಡಿಸ್ತಿದ್ರೆ ಹಂಗೆ ಮಾತಾಡಿಸ್ಬೇಕು ಇನ್ಮೇಲೆ. ಆಯ್ತು, ಹೇಳು. ಬೇಡಪ್ಪ, ಹೆಂಗಸ್ರು ರೂಪಾಯಿ ಸರಿ ಇಲ್ಲ. ಅಯ್ಯೋ ನಿನ್ನ, ಹೇಳು ಅದೇನಾಯ್ತು ಅಂತ. ಹೇಳ್ತೀನಿ, ಒಂದೇ ಒಂದು ನಿಮಿಷ, ಮನಸ್ಫೂರ್ತಿಯಾಗಿ ಒಂದು ನಿಮಿಷ ಹತ್ಬಿಡೋಣ ಅನಿಸ್ತೈತೆ. ಹತ್ಬಿಡ್ತೀನಿ ಪ್ಲೀಸ್, ನನಗೆ ತಡಿಬೇಡಿ. ಸರಿ, ಒಂದು 5 ನಿಮಿಷ ಬಿಟ್ಟು ಮಾಡು. ಬೇಡ, ನಾನು ಸ್ವಿಚ್ ಆಫೇ ಮಾಡೋದು. ನಾನು ನೆಕ್ಸ್ಟು IST ಕಾಲ್ಗೂ ಸಿಗಲ್ಲ. ರವಿ ಸುಮ್ಮನಿದ್ರೆ ಮಕ್ಕಳಾಗಲ್ಲ. ಯಾಕೆ ಹಿಂಗಾಡ್ತಾ ಇದೀಯ? ಸರಿ, ಏನಾಯ್ತು ಅಂತ ಹೇಳು. ಇಂಥದಕ್ಕೆ ಅಂತ ಹೇಳ್ತೀನಿ. ಹೇಳಿದ್ಮೇಲೆ ಮಾತಾಡ್ಸೋದು ಬಿಡಬಾರ್ದು, ಬೈಬಾರ್ದು. ಇಲ್ಲ ಹೇಳು. ಆಯ್ತು, ಕಟ್ ಮಾಡಿದ್ರೆ ನಾನು ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಫೋನು. ಸರಿ, ಆಯ್ತು, ಹೇಳು. ತಾಳಿ ಕಟ್ಟಿದ್ರೆ ಗಂಡ, ರಾಖಿ ಕಟ್ಟಿದ್ರೆ ತಂಗಿ, ಹೂ ಕಟ್ಟಿದ್ರೆ ಮಾಲೆ, ಗುಡಿ ಕಟ್ಟಿದ್ರೆ ನೆಲೆ. ನಂಗೆ ನೀನ್ ಈ ತರ ಎಲ್ಲ ಹೇಳಿದ್ರು ನಂಗೆ ಅರ್ಥ ಆಗಲ್ಲಪ್ಪ. ನಿಜ, ಇಲ್ಲಿ ಕಸ್ಟಮರ್ ಅವ್ರೆ, ಅದು ಏನ್ ನೀಟಾಗಿ ಹೇಳ್ಬಿಡು ನನಗೆ. ಹೇಳ್ಬಿಡ್ತೀನಿ. ನೀವು ಕೇಳಿರೋದಕ್ಕೆ ಹೇಳ್ತಾ ಇರೋದು, ಇಲ್ಲ ಅಂದ್ರೆ ನಾನು ಹೇಳೋ ಮಗನೇ ಅಲ್ಲ. ಇಂಥದಕ್ಕೆ ನಿಜ ಅರ್ಥ ಐತೆಲ್ಲ ರವಿ. ನೀವೇ ತಾನೇ ಹೇಳಿದ್ದು ಇಂಥದ್ದು ಕಳ್ತಿದ್ದೀನಿ ಅಂತ ಹೇಳು ಅಂದ್ಬಿಟ್ಟು. ಅದಕ್ಕೆ ಹೇಳ್ತಾ ಇದೀನಿ, ಇಂಥದಕ್ಕೆ. ಸರಿ ಬಿಡು ರವಿ, ಕಸ್ಟಮರ್ ಅವ್ರಿಗೆ. ನನ್ಗಿಂತ ಕಸ್ಟಮರೇ ದೊಡ್ಡವ್ರಾಗ್ಬಿಟ್ರಾ? ಆಯ್ತು.
ಹಂಗಿಲ್ಲ ನೀವ್ ಏನು ಸರಿಯಾಗಿ ಹೇಳ್ತಾನೆ ಇಲ್ವಲ್ಲ. ಇಲ್ಲ ಆಯ್ತು, ನನಗೆ ಇವತ್ತು ನಾನು ಎಲ್ಲಿದ್ದೆ ಅಂತ ಗೊತ್ತಾಗೋಯ್ತು. ಒಂದ್ ನಿಮಿಷ ಕೊಡ್ತೀನಿ. ನನಗೆ ಈ ನಂಬರ್ ಯಾರು ಕಳಿಸಿದ್ರು ಅವ್ರಿಗೆ ಕಾಲ್ ಮಾಡಿ ಕಾನ್ಫರೆನ್ಸ್ ಲಕ್ಷಣ ಬನ್ನಿ ಈಗ. ಹಲೋ ಮಹಾಪ್ರಭು. ಹರೇ ಕೃಷ್ಣ. ಎಲ್ಲಿದ್ದೀರಿ? ಇಲ್ಲಿ ಲಾಲ್ ಸ್ಟ್ಯಾಂಡು. ಯಾರ ನಂಬರ್ ಕಳಿಸಿದ್ರಿ ಮಹಾಪ್ರಭು? ಯಾರಿಗೋಯ್ತು? ಅದೇ ನೀವು ಯಾರು ಕಳಿಸಿದ್ರಿ ಅಂತ ಕೇಳಿದೆ. ಗೊತ್ತಾಗಿಲ್ಲ. RJ ಸುನಿಲ್ ಅಂದ್ಬಿಟ್ಟು ಮಾತಾಡೋದು. ಸರ್ ನಮಸ್ಕಾರ. ಒಂದಕ್ಕೆರಡು. ಹೇಳಿ ಸರ್. ಇಲ್ಲಿ ಹ್ಯಾಪಿ ಫ್ಯಾಮಿಲಿ, ಇಲ್ಲಿ ಹೊರಗಡೆ ಇದೀವಿ ಹುಡುಗರ ಜೊತೆಲಿ. ಹೇಳಿ ಸರ್. ಯಾರ ನಂಬರ್ ಕಳಿಸಿದ್ರಿ? ಭಾರತಿ ಅಂತ ನಮ್ಮ ಅದಕ್ಕೆ ನಮ್ಮ ಮಿಸ್ಸಸ್ ಅವರ ಅಣ್ಣನ ಹೆಂಡತಿ. ನಿಮ್ಮ ಹೆಸರು ರವಿ ಅಂತನಾ? ರವಿ ಅಂತ ನನ್ನ ಹೆಸರು. ನಿಮ್ಮ ಹೆಸರು ಸಮೇತ ನಂಗೆ ಮೆಸೇಜ್ ಕಳಿಸ್ಬೇಕು ತಾನೆ? ಬಸ್ ಅದ್ ನಂಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ನನ್ಗೆ ಅಂದ್ರೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಅಂದ್ರೆ ನಮ್ದು ತುಂಬಾ ವಿಡಿಯೋಸ್ ಎಲ್ಲ ನೋಡಿದೀನಿ ಫಸ್ಟ್ ಟೈಮ್ ಇಂದನು. ಬಟ್ ಏನೋ ಒಂದು ಟ್ರೈ ಮಾಡೋಣ ಅನ್ನೋದಕ್ಕೋಸ್ಕರ ಮಾಡಿದೆ. ಬಟ್ ಈಗ ಕನೆಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ನೀವು ಮೆಸೇಜ್ ಮಾಡ್ತೀರಾ ಅಂತನೂ ಗೊತ್ತಿರಲ್ಲ ನನಗೆ. ನೀವು ಕಳಿಸಿರೋದಕ್ಕೆ ಮಾಡಿರ್ತೀನಿ. ಹೇಳಿ ಬಾಸ್. ನೀನು ಅನ್ಕೊಂಡು ನಿಮ್ಮ ಅದಕ್ಕೆ ಹಬ್ಬ ಸರಿಯಾಗಿ ಚೋಕ್ ತಗೊಂಬಿಟ್ಟವ್ರೀಗ. ಹೌದಾ? ರವಿ ನಾನು ಅನ್ಕೊಂಡ್ಬಿಟ್ಟವ್ರ. ನಾನು ಅವಾಗ ಸ್ಟ್ರೋಕ್ ಕೊಡ್ತಾ ಇದ್ದೆ. ಸ್ಟ್ರೋಕ್ ಕೊಡಬೇಡಿ, ಚೋಕ್ ಕೊಡಿ. ಇವಾಗ ಕನೆಕ್ಟ್ ಮಾಡ್ತೀರಾ? ಈಗ ನೀವೇ ಮಾಡಿ ಕಾಲ್ ಅವ್ರಿಗೆ, ಕಾನ್ಫರೆನ್ಸ್ ಕಾಲ್ ಹಾಕಿ. ಬಾಸ್ ಅವ್ರ ಯಜಮಾನ್ರು ಫೋನ್ ಮಾಡ್ತಾವ್ರೆ. ಎತ್ಕೊಳ್ಳಿ, ಕಾನ್ಫರೆನ್ಸ್ ಹಾಕಿ. ಹಲೋ ಅಣ್ಣ ಹೇಳಿ. ಏನ್ರಿ ಏನಾಯ್ತು? ಯಾಕಣ್ಣ? ಭಾರತಿ ಫೋನ್ ಮಾಡಿದಂತೆ. ಯಾರು? ನೀನಾ? ಒಂದ್ ನಿಮಿಷ ಹಂಗೆ ಲೈನಲ್ಲಿ ಒಂದೇ ನಿಮಿಷ. ಅದಕ್ಕೆ ಹೇಳಿ. ನೀನ್ ಫೋನ್ ಮಾಡಿದ್ದೆ ತಾನೇ? ಏನಂತಂದ್ರೆ ಯಾರಂದ್ರೆ ನಾನು ರವಿ. ಏನ್ ರವಿ ಅಂದೆ? ರವಿ ವಾಯ್ಸ ಕೇಳಿಸ್ತು. ಏನಂತಂದ್ರು? ಅಯ್ಯೋ ನಾನ್ ಸತ್ತೋಯ್ತೀನಿ ಅದಕ್ಕೆ ಅನ್ನೋ ತರ ಅಂದ್ರು ಕಣ್ರಿ. ನೀನ್ ಕರೆಕ್ಟಾಗಿ ಕೇಳೋದ್ರಲ್ಲಿ ಯಾವ ನಂಬರ್ ಇಂದಾನೆ? ಅಯ್ಯಪ್ಪ ಕಳ್ಸ ಹೋಲಿ ಬಿಡ. ಆಯ್ತು, ಸಮಾಧಾನ ಮಾಡ್ಕೊ ಬರ್ತಿ. ಈಗ ಸತ್ತೋಯ್ತೀನಿ ಅಂದಾರಲ್ಲ ಸಾಯಲ್ಲ. ಸಾಯಲೇಬೇಕು ಅಂತ ಡಿಸೈಡ್ ಮಾಡಿದ್ರು. ಸತ್ತೋಲ್ಲಿ ತಲೆ ಕೆಡ್ಸ್ಕತಿಯ? ಅಲ್ಲ ಕಣ್ರಿ, ನಾನ್ ರವಿಯನ್ನೇ ಅನ್ಕೊಂಡೆ. ರವಿ ಅಲ್ಲ ಅಂತ ಹೇಳ್ತೇನೆ, ಅವ್ನು ನಾನಲ್ಲ ಅಂತ ಹೇಳ್ತೇನೆ. ನಾನು ಫೋನ್ ಮಾಡಿ ನಾರ್ಮಲ್ ಆಗಿ ಮಾತಾಡ್ತಾವ್ರಿ, ನೀನೇನ ಭಯ ಪಡಿಸ್ತೀಯಲೇ? ನಿಜ ನನಗ್ ಭಯ ಆಯ್ತು. ಹಲೋ ಭಾರತಿ ಅವ್ರೆ, ಇಲ್ಲಿ ನಿಮ್ಮ ಮನೆ ಹತ್ರ ಯಾವ್ದು ದೇವಸ್ಥಾನ ಇದೆ? ಆಂಜನೇಯ ಸ್ವಾಮಿ ದೇವಸ್ಥಾನ ಐತೆ. ಅಲ್ಲೋಗಿ ತಾಯ್ತ ಕಟ್ಸ್ಕೊಂಬಿಡಿ, ಎಲ್ಲ ಸರಿ ಹೋಗುತ್ತೆ. ಯಾರು ಅದು? ನೋಡ್ರಿ ಇದೇ ವಯಸ್ಸು. ಯಾರು ಗೊತ್ತಿಲ್ಲ, ನಾನು ಯಾರಿಗೂ ಮಾಡೇ ಇಲ್ಲ. ರವಿ ಇದು ಕಿತಾಪತಿ ಕಣ್ರಿ. ರವಿ ಅವಳು ಮೊದ್ಲೇ ಗಾಬರಿ ಪಡ್ತಾಳೆ. ನೀನ್ ಸರಿಯಾಗಿದ್ಯಾ? ನಿಜ ನನ್ ಕೈ ಕೈತಾವೆ. ಯಾರು? ಅಯ್ಯಪ್ಪ ಭಾರತಿ ಅವ್ರೆ ನೋಡ್ರಿ, ನಿಜ ನನ್ ಕಸ್ಟಮರ್ಗೂ ಸರಿಯಾಗಿ ನೋಡ್ತಾ ಇಲ್ಲ. ಇನ್ನ ಕೈ ಕಾಲು ಮುಖ ಎಲ್ಲ ಹೆಂಗೈತೆ ಅನ್ಬೇಡ. ಅದಕ್ಕೆ ನಾನು ಹೇಳಿದ್ದು, ಈಗ ಡಬಲ್ ತಾಯ್ತ ಕಟ್ಸ್ಕೊಂಬಿಡಿ, ಎಲ್ಲ ಸರಿ ಹೋಗುತ್ತೆ. ಆಟಾಡ್ಬೇಡಿ ಕಸ್ಟಮರ್ ಅವ್ರೆ. ಹೇಳ್ರಿ ರವಿ ಎಲ್ಲ ನಿಮ್ ಜೊತೆ ಮಾತಾಡ್ತಿರೋದು. ಹೇಳಿ. RJ ಸುನಿಲ್ ಅನ್ಬಿಟ್ಟು ನನ್ನ ಹೆಸರು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಅಯ್ಯೋ ಸರ್, ಮೈಸೂರು. ಸರ್ ನಿಮ್ ವಾಯ್ಸ್ಗೆ ನಿಮ್ಮ ಬಿಗ್ ಫ್ಯಾನ್ ಇಡೀ ಫ್ಯಾಮಿಲಿ. ನೋಡಿ, ವಾಯ್ಸು ನಿಯರೆಸ್ಟ್ ಅವ್ರ ತರ ಇರೋದ್ರಿಂದ ಅವರು ನನಗ್ ಫೋನ್ ಮಾಡಿ ಫುಲ್ ಗಾಬರಿ ಪಡ್ತಾ ಇದಾರೆ. ಈಗ ರವಿ ಅವರು ಫೋನ್ ಮಾಡಿದಾರೆ, ಸಾಯ್ತೀನಿ ಅಂತ ಇದಾರೆ. ಅದ್ ಏನಾಯ್ತು ಗೊತ್ತಾಗ್ತಿಲ್ಲ, ಹೇಳು ಅಂತ ನನಗ್ ಫೋನ್ ಮಾಡಿದಾರೆ ಪಾಪ ಅವರು. ಎಂತದು ಇಲ್ಲ, ನಾನು ಅಲೋ ಅಂದೆ, ಹೇಳು ರವಿ ಅಂದ್ರು. ಇನ್ನೇನ್ ಮಾಡ್ಲಿ, ರವಿ ಆಗ್ಬೇಕಲ್ಲ ನಾನು. ನಿಜ ಇವಾಗ್ಲೂ ಭಯ ಆಗ್ತಿದೆ ನನಗೆ. ಅಯ್ಯಪ್ಪ ಸರ್, ಇಷ್ಟು ರೆಕಾರ್ಡ್ ಇದ್ರೆ ದಯವಿಟ್ಟು ನಮ್ಮ ವಾಟ್ಸ್ಆಪ್ಗೆ ಸೆಂಡ್ ಮಾಡಿ ಸರ್. ಸುಮ್ನಿರು ರವಿ ನೀನು. ವಾಟ್ಸಪ್ ಅಲ್ಲೆಲ್ಲ ಹಾಕ್ಬಾರ್ದು ಅಲ್ವಾ ಭಾರತಿ ಅವ್ರೆ? ಹೌದು, ಯೂಟ್ಯೂಬ್ ಅಲ್ಲೇ ಹಾಕ್ಬೇಕು. ಅವ್ರ ಹಸ್ಬೆಂಡ್ ನಾವು ಮಾತಾಡ್ತಿದೀವಿ, ಏನ್ ತೊಂದ್ರೆ ಇಲ್ಲ. ನೀವು ಆರಾಮಾಗಿ ಯೂಟ್ಯೂಬ್ಗೆ ಹಾಕಿ. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, ನಿಮ್ ಜೊತೆ ಮಾತಾಡಿದ್ದು ಸಖತ್ ಖುಷಿ ಆಯ್ತು ಸರ್. ದೊಡ್ಡ ಫ್ಯಾನ್ ಸರ್, ನಿಜ ಸುಳ್ಳು ಹೇಳ್ತಾರೆ. ರವಿ ನಿಮ್ದು ಥ್ಯಾಂಕ್ಸ್. ಅವ್ರ ಜೊತೆ ಮಾತಾಡೋದ್ ಪುಣ್ಯ ಕೊಟ್ಟ. ನೀವೆಲ್ಲರೂ ಕೇಳೋ ಹೊತ್ಕೇನೆ ನಮ್ಮ ಮಾತು ಚೆನ್ನಾಗಿರೋದಷ್ಟೇ. ನಿಮ್ಮೆಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಇದೇ ತರ ಮಾಡ್ತಾರೆ ಇರಿ ಸಾಕ್ಕೊಳ್ಳು. ಇವಾಗ್ಲೂ ನನ್ಗಿನ್ನ ಭಯ ಹೋಗೇ ಇಲ್ಲ. ಅಯ್ಯಯ್ಯೋ, ಬಟ್ ನಿಮ್ ಹತ್ರ ಮಾತಾಡಿದ್ ಖುಷಿ ಆಯ್ತು. RJ Sunil, prank calls.